ಜಿಬಿಎ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಬಳಕೆಗೆ ಡಿಕೆ ಸುರೇಶ್ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾಲೆಟ್ ಪೇಪರ್ ಅನಗತ್ಯ, ಇವಿಎಂ ಗೊಂದಲ ಇಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಬ್ಯಾಲೆಟ್ ಪೇಪರ್ ನಿಜವಾಗ್ಲೂ ಅನಗತ್ಯ, ಇವಿಎಂ ಅಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಡಿಕೆಶಿ ತಮ್ಮ ಡಿಕೆ ಸುರೇಶ್ ವಿರುದ್ಧ ಹಾಗಾದ್ರೆ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತಾ? ಈ ಹಿಂದೆ ಓಟ್ ಚೋರಿಯನ್ನ ವಿರೋಧಿಸಿದ್ದಕ್ಕೆ ರಾಜಣ್ಣ ಮಂತ್ರಿಗಿರಿಗೆ ಕೂತು ಬಂದಿತ್ತು, ಅವರನ್ನ ವಜಾ ಮಾಡಿದ್ರು. ಮತಗಳ್ಳತನ ಆಗ್ತಾ ಇದೆ ಅಂದ್ರೆ ನಾವೇ ಕಾರಣ ಅಂತ ಸಚಿವ ರಾಜಣ್ಣ ಅವರು ಹೇಳಿದ್ರು. ಈಗ ಡಿಸಿಎಂ ಡಿಕೆಶಿ ಅವರ ತಮ್ಮ ಮಾಜಿ ಸಂಸದ ಡಿಕೆ ಸುರೇಶ್ ವಿರುದ್ಧ ಕೂಡ ಕ್ರಮ ತಗೊಳ್ಳುತ್ತಾ ಹೈಕಮಾಂಡ್. ಇವಿಎಂ ಅನ್ನ ವಿರೋಧಿಸಿ ಬ್ಯಾಲೆಟ್ ಪೇಪರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಒಲವು ತೋರಿಸಿದೆ. ರಾಹುಲ್ ಗಾಂಧಿ ಸೇರಿದಂತೆ ಬಹುತೇಕ ನಾಯಕರು ಇವಿಎಂಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ಆಶಯಕ್ಕೆ ವಿರುದ್ಧವಾಗಿ ಡಿಕೆ ಸುರೇಶ್ ಮಾತಾಡಿರೋದ್ರಿಂದ, ಕಾಂಗ್ರೆಸ್ ಪಕ್ಷದಲ್ಲೇ ಬ್ಯಾಲೆಟ್ ಪೇಪರ್ ಪರ ವಿರುದ್ಧ ಹಲವರು ಮಾತಾಡ್ತಾ ಇರೋದ್ರಿಂದ ಡಿಕೆ ಸುರೇಶ್ ವಿರುದ್ಧ ಕಾಂಗ್ರೆಸ್ನ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳುತ್ತಾ? ಇವಿಎಂ ಅನ್ನ ತಂದಿದ್ದೇ ಕಾಂಗ್ರೆಸ್, ಈಗ ಅವ್ರಿಗೆ ಅದ್ರ ಬಗ್ಗೆ ಡೌಟು. ಹಾಗಾದ್ರೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಅಷ್ಟೊಂದು ಸೀಟ್ ಹೇಗೆ ಗೆದ್ರು? ಅದು ಕೂಡ ಅಕ್ರಮನ ಅಂತ ಕೇಳಬೇಕು ಕಾಂಗ್ರೆಸ್ಗೆ. ಮತ ಚೋರಿ, ಓಟ್ ಚೋರಿ ಬಗ್ಗೆ ರಾಜಣ್ಣ ಅವರು ಮಾತನಾಡಿದಂತ ಸಂದರ್ಭದಲ್ಲಿ ಅವರನ್ನ ಮಂತ್ರಿಗಿರಿಯಿಂದ ವಜಾ ಮಾಡಲಾಗಿತ್ತು. ಅನ್ನೋದನ್ನ ಪಕ್ಷ ಬ್ಯಾಲೆಟ್ ಬಿಟ್ಟಿದೀವಿ. ಬ್ಯಾಲೆಟ್ ಬಿಟ್ಟು ಮತ್ತೆ ಇವ್ರ ಕೈಲೇ ಇರ್ತದೆ, ಕರ್ನಾಟಕ ಸರ್ಕಾರದ ಕೈಲೇ ಇರ್ತದೆ ಚುನಾವಣೆ ನಡೆಸುವಂಥದ್ದು. ಕರ್ನಾಟಕ ಚುನಾವಣಾ ಆಯೋಗನೇ ಇರ್ತದೆ, ಅದನ್ನು ತಿರ್ಚಕ್ಕೆ ಯಾರು ಆಗಲ್ವಲ್ಲ. ಇವಿಎಂ ಬಳಕೆ ಮಾಡೋದು ಬಿಡೋದು ಅದು ಬೇರೆ ವಿಚಾರ. ನಾವು ಒಂದೆಜ್ಜೆ ಮುಂದೆ ಹೋಗಿದ್ದೀವಿ, ಒಂದೆಜ್ಜೆ ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ಬರುವಂಥದ್ದು ಸರಿನಾ ತಪ್ಪ ಅನ್ನೋದನ್ನ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಬ್ಯಾಲೆಟ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿ ವಿರುದ್ಧದ ಸ್ಟೇಟ್ಮೆಂಟ್ ಅನ್ನ ಡಿಕೆ ಸುರೇಶ್ ಅವರು ಕೊಟ್ಟಿದ್ದಾರೆ. ಸೊ ಈಗ ಡಿಕೆ ಸುರೇಶ್ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅಂತ? ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನ ಒಲವು ಬ್ಯಾಲೆಟ್ ಪೇಪರ್ ನತ್ತಾ ಇದೆ. ರಾಜಣ್ಣ ಅವರನ್ನ ವಜಾ ಮಾಡದಂತೆ ಮಂತ್ರಿಗಿರಿಯಿಂದ ಡಿಕೆ ಸುರೇಶ್ ಅವ್ರ ಮೇಲೆ ಯಾವ ರೀತಿಯಾದಂತಹ ಕ್ರಮ ಆಗಬಹುದು ಅಂತ ತಾಕತ್ತು ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಆನಂದ್? ಖಂಡಿತವಾಗ್ಲೂ ಸಿಂಧರ, ಇಂಥದ್ದೊಂದು ಪ್ರಶ್ನೆ ಸರ್ವಸಾಮಾನ್ಯವಾಗಿ ಮೂಡಿದೆ. ಯಾಕೆಂದ್ರೆ ನಿನ್ನೆ ಡಿ ಕೆ ಸುರೇಶ್ ಅವರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಇಲ್ಲಿ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಅನ್ನೊಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ತಂತ್ರಜ್ಞಾನದಲ್ಲಿ ಬಹಳಷ್ಟು ಒಂದು ಮುಂದುವರೆದಿದ್ದೀವಿ, ಹಾಗಾಗಿ ಇವಿಎಂ ಇರಲಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ವೋಟ್ ಚೋರಿ ವಿಚಾರವನ್ನ ಪ್ರಸ್ತಾಪ ಮಾಡಿದಂತ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇರಬೇಕಾದಂತ ಸಂದರ್ಭದಲ್ಲಿ ಅಧಿಕಾರಿಗಳು ತಪ್ಪು ಮಾಡಿರ್ತಾರೆ, ಅದನ್ನ ತಡಿತಕ್ಕಂಥ ಒಂದು ಕೆಲಸವನ್ನ ಮಾಡಬಹುದಿತ್ತು. ಇಲ್ಲಿ ಸರ್ಕಾರದ ಲೋಪದೋಷ ಇದೆ ಅನ್ನೋ ಒಂದು ಮಾತನ್ನ ಕೆ ಎನ್ ರಾಜಣ್ಣ ಅವರು ಹೇಳಿದ್ರು. ಆ ಮಾತು ಯಾವಾಗ ಹೇಳಿದ್ರೆ ಕೂಡಲೇ ಅವರನ್ನ ಕ್ಯಾಬಿನೆಟ್ ನಿಂದ ವಜಾ ಮಾಡತಕ್ಕಂತ ಒಂದು ಕೆಲಸವೂ ಕೂಡ ನಡೀತು. ಈಗ ಸದ್ಯ ಇವಿಎಂ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಆಂದೋಲನವನ್ನೇ ಕಾಂಗ್ರೆಸ್ ನಾಯಕರು ಶುರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಹಲವು ಬಾರಿ ಪ್ರೆಸ್ ಮೀಟ್ ಮಾಡಿ ನೇರವಾಗಿ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಪ್ರತಿ ರಾಜ್ಯಗಳಲ್ಲೂ ಕೂಡ ಹೋರಾಟವನ್ನ ರೂಪಿಸಬೇಕು ಅಂತ ಕರೆಯನ್ನು ಕೊಟ್ಟಿದ್ರು. ಅದರಂತೆ ಕರ್ನಾಟಕದಿಂದಲೇ ಇವಿಎಂ ವಿರುದ್ಧವಾದಂತ ಒಂದು ಮತ್ತೆ ವೋಟ್ ಚೋರಿ ವಿರುದ್ಧವಾದಂತ ಒಂದು ಹೋರಾಟವನ್ನ ಮಾಡಿದ್ರು. ಇಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ತೀವ್ರವಾಗಿ ಖಂಡನೆ ಮಾಡಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು, ಬೃಹತ್ ಸಮಾವೇಶವನ್ನ ಮಾಡಿದ್ರು. ಆ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬಂದು ಇವಿಎಂ ವಿರುದ್ಧ ಮಾತನಾಡಿದ್ರು. ಆದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಅವರ ಈ ಸ್ಟೇಟ್ಮೆಂಟ್ ಇದೆ, ಇದು ಒಂದು ರೀತಿ ಕಾಂಗ್ರೆಸ್ ಪಕ್ಷದಲ್ಲೇ ಏನ್ ದ್ವಂದ್ವ ನಿಲುವು ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಒಂದು ರೀತಿ ಕನ್ನಡ ಹಿಡಿದಂತೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಕೆ ಎನ್ ರಾಜಣ್ಣ ವಿಚಾರದಲ್ಲಿ ಆದಂತ ಕ್ರಮ ಈಗ ಡಿ ಕೆ ಸುರೇಶ್ ವಿಚಾರದಲ್ಲೂ ಕೂಡ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ನಮ್ಮ ಮುಂದೆ ಇರತಕ್ಕಂಥದ್ದು. ಯಾಕಂದ್ರೆ ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಿದೆ, ಈ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್ ಅನ್ನೇ ಬಳಕೆ ಮಾಡಬೇಕು ಅಂತ ಈಗಾಗಲೇ ರಾಜ್ಯ ಸರ್ಕಾರನೂ ಕೂಡ ತೀರ್ಮಾನ ಮಾಡಿದೆ. ರಾಜ್ಯ ಚುನಾವಣಾ ಆಯೋಗನೂ ಕೂಡ ಬ್ಯಾಲೆಟ್ ಪೇಪರ್ ಒಂದು ತರ್ತೀವಿ ಅನ್ನೊಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ನಡುವೆ ಡಿ ಕೆ ಸುರೇಶ್ ಅವರ ಹೇಳಿಕೆ ಪಕ್ಷದಲ್ಲಿ ಮತ್ತೆ ಸರ್ಕಾರದಲ್ಲಿ ಒಂದಷ್ಟು ಗೊಂದಲ, ದ್ವಂದ್ವವನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ಕಾಂಗ್ರೆಸ್ ಒಂದು ಕೆಪಿಸಿಸಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟನೆ ಕೊಡಬೇಕಾದಂತ ಒಂದು ಅಗತ್ಯತೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಸಿಂಧೂರ. ಆಲ್ ರೈಟ್ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.